ಮಲ ಅಂತ ನಾವು ಹೇಳ್ತೀವಿ. ಈ ಮಲದೋಷದಿಂದ ನಮ್ಮ ದೇಹ ಅನುಭವಿಸ್ತಾ ಇದೆ. ಇದು ಅದರಿಂದ ದೋಷ ಇದೆ ಅಂತ ನಮಗಿನ್ನು ಎಷ್ಟು ಜನಕ್ಕೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಅರ್ಥ ಆಗಿರೋರು ಅನುಭವಿಸ್ತಾ ಇರೋರು ಅರ್ಥ ಆಗಿರುತ್ತೆ, ಆದರೆ ಅದರಿಂದ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಇನ್ನೊಂದು ನಮ್ಮ ಮೆದುಳು, ಇದು ತುಂಬ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು. ಮೂತ್ರದೋಷದಿಂದ ಮೆದುಳು ಸಂಕಟ ಪಡುತ್ತೆ. ಮೆದುಳು ಸಂಕಟ ಪಟ್ಟಾಗ ಮನಸ್ಥಿತಿ ಚೆನ್ನಾಗಿರಲ್ಲ. ಈಗ ಇದೆರಡೂ ಕೆಟ್ಟ, ದೇಹ ಕೆಡೋದಕ್ಕೋಸ್ಕರವಾಗಿ ಮಲದೋಷದಿಂದ, ಮೆದುಳು ಕೆಡೋದಕ್ಕೆ ಮೂತ್ರದೋಷದಿಂದ, ಇದನ್ನು ರಿಪೇರಿ ಮಾಡಿಕೊಂಡು ಮದುವೆ ಮಾಡಿಕೊಂಡ್ರೆ, ರಿಪೇರಿ ಮಾಡ್ಕೋಬೇಕಾ ಬೇಡವಾ? ಹೌದು, ಮಾಡ್ಕೋಬೇಕು. ಮಾಡಿಕೊಂಡು ಮದುವೆ ಮಾಡಿಕೊಂಡ್ರೆ ಒಳ್ಳೆ ಸಂತಾನ ಪ್ರಾಪ್ತಿ. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಮಗು ಆದಮೇಲೆ ಕೇಳ್ತೀವಿ ಒಳ್ಳೆ ಮಗು ಹುಟ್ಟಾಯ್ತಾ ನೋಡಿ ಅಂತ ಸ್ವಾಮೀಜಿಗಳ ಹತ್ರ ಹೋಯ್ತಾರೆ. ನಿಜ, ಹೌದು. ಎಲ್ಲುಟ್ಟಿದೆಯಮ್ಮ ಅದು? ಇಲ್ಲ. ಇವರಿಬ್ರು ಕ್ಲೀನೇ ಆಗಿಲ್ಲ. ಈಗ ಇವ್ರನ್ನ ಕ್ಲೀನ್ ಮಾಡಿ ಮದುವೆ ಮಾಡಬೇಕು ಅಂತ ಪುರೋಹಿತರಿಗೂ ಗೊತ್ತಿಲ್ಲ, ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ, ಮದುವೆ ಮಾಡ್ಕೊಳ್ಳೋರ್ಗೂ ಗೊತ್ತಿಲ್ಲ. ನಿಜ, ಹೌದು. ಈಗ ಮದುವೆ ಆಗಬೇಕು ಅಂತ ಸಂದರ್ಭದಲ್ಲಿ ಯಾರೇ ಆಗಲಿ, ಗಂಡಿಗೆ ಎಲ್ಲ ಕರೆಕ್ಟಾಗಿ ಯೂರಿನ್ ಮೋಷನ್ ಕರೆಕ್ಟಾಗಿದೆಯಾ ಅಂತ ಕೇಳೋಕ್ಕಾಗತ್ತಾ? ಕೇಳಬೇಕು. ಕೇಳಿದ್ರು ಅದಕ್ಕೂ ಡೂಪ್ಲಿಕೇಟ್ ಮಾಡಿಸೋ ಜನ ಇದ್ದಾರೆ, ಇಲ್ಲ ಅಂತೀಯಾ? ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ದುಡ್ಡು ಕೊಟ್ಟರೆ ಏನೆಲ್ಲ ಮಾಡ್ತಾರಮ್ಮ, ಸರ್ಟಿಫಿಕೇಟೇ ಕೊಡ್ತಾರೆ ದುಡ್ಡು ಕೊಟ್ಟರೆ. ಹಾಗೆ ಆದರೂ ಕೂಡ ಇದನ್ನು ನಮಗೆ ಕೇಳೋದಕ್ಕೆ ಹಾಸ್ಯಾಸ್ಪದವಾಗಿದ್ದರೂ ಕೂಡ ಸತ್ಯ ಸಂಗತಿ. ಮಗುವಾದಿಯಾಗಿ ಕೂಡ ಈ ಸಮಸ್ಯೆಯನ್ನು ಚಿಕ್ಕ ಮಕ್ಕಳಲ್ಲೇ ಕಾನ್ವೆಂಟ್ ಕಳಿಸುವಾಗ, ಅಂದರೆ LKG UKG ಇದೆಯಲ್ಲಮ್ಮ, ಅಲ್ಲಿಂದೇ ರಿಪೇರಿ ಮಾಡಬೇಕು. ಇಲ್ಲ, ರಿಪೇರಿ ಅನ್ನೋದು ಅಪ್ಪ ಅಮ್ಮನಿಗೆ ಗೊತ್ತೇ ಇಲ್ಲ. ಅದು ಮಗು ಹೋಗ್ಬಿಡ್ಬೇಕು LKGಗೆ, ಅದೇನೋ ಒಂದಷ್ಟು ಕಲ್ತ್ಕೊಂಡ್ಬಿಡ್ಬೇಕು. ಇವರು ಪಕ್ಕದ ಮನೆಯವ್ರಿಗೆ ತೋರಿಸ್ಬೇಕು, ಅಯ್ಯೋ ನನ್ನ ಮಗು ಎಷ್ಟು ಚೆನ್ನಾಗಿ ಓದ್ತಾ ಇದೆ ನೋಡಿ. ನಿಜ, ಹೌದು. ಇದು ಬೇಕೇ ಹೊರತು ನನ್ನ ಮಗು ಎಷ್ಟು ಆರೋಗ್ಯವಾಗಿದೆ ನೋಡಿ ಅಂತ ಯಾವ ತಂದೆ ತಾಯಿನೂ ಗಮನಿಸಬೇಕು ಅಂತ ಅವ್ರ ಅರಿವು ಬರ್ತಾ ಇಲ್ಲ, ಏನು ಅಂತ ನಂಗೆ ಗೊತ್ತಿಲ್ಲ.